ಮಾನ್ಯರೇ, ಇವತ್ತು ತಮ್ಮ ಮುಖಾಂತರ ಏನು ಈ ರಾಜ್ಯದಲ್ಲಿ ಚಿಂತಕ ಅಂತ ಏನು ಹೇಳ್ಕೊಂಡು BJP ಪಕ್ಷದ ಪರವಾಗಿ RSS ಗುಲಾಮನಂತೆ ಬಾಡಿಗೆ ಭಾಷಣಕಾರನಂತೆ ಮಾತನಾಡುತ್ತಿರುವ ಸೂಲಿಬೆಲೆ ಚಕ್ರವರ್ತಿ ಬಗ್ಗೆ ಮಾತನಾಡೋಕ್ಕೆ ತಮ್ಮ ಮುಂದೆ ಬಂದಿದ್ದೇನೆ ಬಂಧುಗಳೇ. ಇವತ್ತು ಕಳೆದ ದಿನಾಂಕ 29/2/2024 ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಇರುವಂಥ ಏನು ಸೂಲಿಬೆಲೆ ಚಕ್ರವರ್ತಿ ಇವತ್ತು ತಮಗೆ ಕಲಬುರಗಿ ಜಿಲ್ಲೆಗೆ ಚಿತ್ತಾಪುರ ಕ್ಷೇತ್ರಕ್ಕೆ ಕಾರ್ಯಕ್ರಮ ಬರಲಿಕ್ಕೆ ನಿರ್ಬಂಧನೆ ಹೇರಿದ್ದಾರೆ ಪೊಲೀಸ್ ಇಲಾಖೆಯವರು. ಈ ನಿರ್ಬಂಧನೆಯನ್ನು ಪ್ರಿಯಾಂಕ ಖರ್ಗೆ ಅವರು ಹೇರಿಸಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಇದು ಎಂಥ ಆರೋಪ ಅಂದರೆ ಲೆಕ್ಕಕ್ಕಿಲ್ಲದ ಆರೋಪ. ಇವತ್ತು ಹಾಸ್ಯಾಸ್ಪದವಾದಂಥ ಆರೋಪ ಇದು. ಇವತ್ತು ಪೊಲೀಸ್ ಇಲಾಖೆಯವರು ನಿರ್ಬಂಧನ ಹೇರಿದ್ದಾರೆ, ಇವತ್ತು ಪ್ರಿಯಾಂಕ ಖರ್ಗೆ ಅವ್ರ ಹೆಸರು ತಗೋತಾ ಇದ್ದಾರೆ. ಇವತ್ತು ಜನಸಾಮಾನ್ಯರು ಸಣ್ಣ ಸಣ್ಣ ಹುಡುಗರು ಕೂಡ ನಗ್ತಾ ಇದ್ದಾರೆ. ಇವತ್ತು ಪೊಲೀಸ್ ಇಲಾಖೆಯವರು ಹೇರಿದಂಥ ನಿರ್ಬಂಧನಕ್ಕೆ ತಮ್ಮ ಪ್ರಚಾರಕ್ಕಾಗಿ ಚಕ್ರವರ್ತಿ ಸೂಲಿಬೆಲೆ ತನ್ನ ಸ್ವಪ್ರಚಾರಕ್ಕಾಗಿ BJP ಪಕ್ಷಕ್ಕೆ ಪ್ರಚಾರ ಕೊಡುವ ಸಲುವಾಗಿ ಇವತ್ತು ಪ್ರಿಯಾಂಕಾ ಖರ್ಗೆಜಿಯವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇವತ್ತು ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಪೊಲೀಸ್ ಇಲಾಖೆಯವರು ಯಾವ ಸಂದರ್ಭದಲ್ಲಿ ಕಾನೂನಿನ ಸುವ್ಯವಸ್ಥೆ ಕಾಪಾಡೋ ಸಲುವಾಗಿ ಏನು ನಿರ್ಧಾರ ತಗೊಳ್ಬೇಕು ಆ ಇಲಾಖೆಯವರು ನಿರ್ಧಾರ ತಗೊಂಡಿರ್ತಾರೆ. ಇವತ್ತು ಇವರಿಂದ ಇಲ್ಲಿ ಶಾಂತಿ ಭಗ್ನ ಆಗ್ತದೆ ಅಂತ ಹೇಳಿ ಅವ್ರಿಗೆ ಏನಾದರೂ ಮಾಹಿತಿ ಇದ್ದ ಪ್ರಯುಕ್ತ ಅವರಿಗೆ ಚಕ್ರವರ್ತಿ ಸೂಲಿಬೆಲೆಗೆ ಕಲಬುರಗಿ ನಗರಕ್ಕೆ ಬರದಂತೆ ನಿರ್ಬಂಧನ ಹೇರಿದ್ದಾರೆ ಇಲಾಖೆಯವರು. ಇವತ್ತು ಅವರು ಹೇರಿದ ನಿರ್ಬಂಧನ ಇವತ್ತು ಪ್ರಿಯಾಂಕಾ ಖರ್ಗೆಜಿಯವರ ಮೇಲೆ ಹೇರ್ತಾ ಏನು ಮಾತಾಡ್ತಾ ಇದ್ದಾರೆ, ಇದು ಸರಿಯಲ್ಲ. ಇವತ್ತೇನು ಇದೇ ಚಕ್ರವರ್ತಿ ಸೂಲಿಬೆಲೆ ಕಳೆದ ಕೆಲವು ದಿನಗಳ ಹಿಂದೆ ರಾಯಚೂರು ಜಿಲ್ಲೆಯಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾದ್ರೆ ಕಲಬುರಗಿ ನಗರದಲ್ಲಿರುವಂಥ ESI ಆಸ್ಪತ್ರೆಯ ವಿನ್ಯಾಸದ ಭಾವಚಿತ್ರವನ್ನು ತೋರಿಸಿ, ಈ ಭಾವಚಿತ್ರದಲ್ಲಿ ಏನು ಕಟ್ಟಡದ ಅಕ್ಷರ ಖರ್ಗೆ ಅಂತ ಏನು ಕಾಣಿಸ್ತದೆ ಅದನ್ನು ಜನರಿಗೆ ತೋರಿಸಿ ಇವತ್ತು ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಇವತ್ತು ESI ಆಸ್ಪತ್ರೆ ಕಲಬುರಗಿ ತಂದಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ತಮ್ಮ ಹೆಸರು ಬರುವಂತೆ ಕಟ್ಟಡ ಮಾಡಿಸಿದ್ದಾರೆ. ಇವರು ಎಂಥ ಅಯೋಗ್ಯರಂತ ಹೇಳಿ ಮಾತಾಡ್ತಾ ಇದ್ದಾನಲ್ಲ ಚಕ್ರವರ್ತಿ ಸೂಲಿಬೆಲೆ. ಇವತ್ತು ಇವನಿಗೆ ನಾವು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ. ಇವರೇನು ಮಾತಾಡಿದಾರಲ್ಲ ಇದು ದುಷ್ಟತನದ ಪರಮಾವಧಿಯಿಂದ ಇವರು ಮಾತಾಡಿದ್ದಾರೆ. ಆ ಯೋಗ್ಯತೆ ಅವನಿಗಿಲ್ಲ. ಖರ್ಗೆಜಿಯವರ ಬಗ್ಗೆ ಮಾತಾಡಬೇಕಾದ್ರೆ ಯೋಗ್ಯತೆ ಇಲ್ಲ. ಇವತ್ತು ಅವ್ರ ಮುಂದೆ ನೀ ಸಣ್ಣ ಬಚ್ಚ ಇದ್ದಂಗೆ, ಸಣ್ಣದ ಒಂದೇ ಬಚ್ಚ ಇದ್ದಂಗೆ ನೀ. ಇವತ್ತು ನೀ ಏನು ಚಿಂತಕತ್ ಹೇಳ್ತಾ ಇದ್ದಿ, ಸಮಾಜ ರಾಜ್ಯದಲ್ಲಿ ಚಿಂತನೆ ಮಾಡ್ತಾ ಇದ್ದಿ, ಜನರಿಗೆ ಮೆಸೇಜ್ ಕೊಡ್ತಾ ಇದೆಯಲ್ಲ. ಇವತ್ತು ಗುಜರಾತ್ನಲ್ಲಿ ಏನು ಕ್ರಿಕೆಟ್ ಆಟದ ಮೈದಾನ ಸರ್ದಾರ್ ಪಟೇಲ್ ಹೆಸರಿನಲ್ಲಿರುವಂಥ ಸ್ಟೇಡಿಯಂ ಅದನ್ನು ಮೊನ್ನೆ ಬದಲಾವಣೆ ಮಾಡಿ ಇವತ್ತು ಮೋದಿ ಸ್ಟೇಡಿಯಂ ಅಂತ ಮಾಡಿದ್ರು. ಇದು ಯಾರು ದುಡ್ಡನ್ನೇ ಕಟ್ಟಿದ್ದು? ಇದು ಯಾರ ಅಪ್ಪನ ಆಸ್ತಿ ಅದೇನು? ಇವತ್ತು ಅದು ಕಟ್ಟಿದ್ದು ಕೂಡ ಸಾರ್ವಜನಿಕರು ಕ್ರಿಕೆಟ್ ಪ್ರೇಮಿಗಳಿಂದ ಸಂಗ್ರಹವಾದಂಥ ಹಣದಿಂದ ಕಟ್ಟಡ ಮಾಡಿರೋದು. ಇವತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಬಗ್ಗೆ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತೀರಿ. ಇವತ್ತು BJP ಸರ್ಕಾರದವರು ದೊಡ್ಡ ದೊಡ್ಡ ಕಥೆಗಳನ್ನು ಹೇಳ್ತೀರಿ ಸರ್ದಾರ್ ವಲ್ಲಭಭಾಯಿ ಹೆಸರ ಮೇಲೆ. ಆದರೆ ಒಂದು ಸ್ಟೇಡಿಯಂ ಮೇಲೆ ಇರುವಂಥ ಅವ್ರ ಹೆಸರು ಬದಲಾವಣೆ ಮಾಡಿದ್ರಲ್ಲ, ಮೋದಿ ಹೆಸರು ಇಟ್ರಲ್ಲಪ್ಪ. ಇದಕ್ಕೆ ಯಾಕೆ ನೀ ಪ್ರಶ್ನೆ ಮಾಡಲಿಲ್ಲ ಸೂಲಿಬೆಲೆ? ಇವತ್ತು ಇದು ಕೂಡ ನೀನು ಪ್ರಶ್ನೆ ಮಾಡ್ಬೇಕಲ್ಲ. ಅಷ್ಟೇ ಅಲ್ಲ, ಇವತ್ತು ಕರ್ನಾಟಕದಲ್ಲಿರುವಂಥ ಶಿವಮೊಗ್ಗದ ಏರ್ಪೋರ್ಟ್, ಆ ಏರ್ಪೋರ್ಟ್ದ ವಿನ್ಯಾಸ ಚಿತ್ರವನ್ನು ನೀವು ನೋಡಿದಾಗ ಅದು BJP ಪಕ್ಷದ ಚಿಹ್ನೆಯಾದ ಕಮಲದ ಫೋಟೋ ಕಾಣಿಸ್ತದೆ, ಭಾವಚಿತ್ರ ಕಾಣಿಸ್ತದೆ. ಅದು ಯಾರಪ್ಪನ ದುಡ್ಲಿಂದ ಕಟ್ಟಿದ್ರು?
ಇವತ್ತು ಸರ್ಕಾರದ ದುಡ್ಡಲ್ಲಿ ಕಟ್ಟಡ ಮಾಡಿದ್ದಾರೆ. ಇವತ್ತು ಅಲ್ಲಿ ಕಟ್ಟಡ ಅದ್ರ ಬಗ್ಗೆ ಕೂಡ ಮಾತಾಡಬೇಕು. ಹೌದಪ್ಪ, ಇವರೊಬ್ಬರು ಚಿಂತನೆ ಮಾಡೋರು, ಇವರು ಜನರಿಗೆ ಒಂದು ಒಳ್ಳೆಯ ಮೆಸೇಜ್ ಕೊಡೋರು ಅಂತ ನಾವು ತಿಳ್ಕೊಬಹುದು. ಆದರೆ ನಿಮ್ಮ ಮೆಸೇಜ್ ಏನಾಗ್ತಾ ಇದೆ, ಇವತ್ತು ದೇಶ ಒಡೆಯುವಂಥ ಮೆಸೇಜ್ ಇದೆ. ಇವತ್ತು ಸಮಾಜಗಳನ್ನು ದೂರ ಮಾಡುವಂಥ ಸಮಾಜ, ಜಾತಿಗಳಲ್ಲಿ ಜಗಳ ಹಚ್ಚುವಂಥ ಮೆಸೇಜ್ ನಿಮ್ಮಿಂದ ಕೊಡಲಾಗ್ತಾ ಇದೆ. ಕೇವಲ ಒಂದು ಪಕ್ಷಕ್ಕಾಗಿ, ಇವತ್ತು ಒಬ್ಬ ವ್ಯಕ್ತಿಯ ವೈಭವೀಕರಣಕ್ಕಾಗಿ, ಇವತ್ತು ಸಮಾಜದಲ್ಲಿ ಆತಂಕವನ್ನು ಸೃಷ್ಟಿ ಮಾಡಲಿಕ್ಕೆ ನೀವು ಮೆಸೇಜನ್ನು ಹಾಕ್ತಾ ಇದ್ದೀರಿ. ಇವತ್ತು ಕಲಬುರಗಿ ನಗರಕ್ಕೆ ಬಂದಾಗ, ಇವತ್ತು ಚಿತ್ತಾಪುರ ಕ್ಷೇತ್ರದಲ್ಲಿ ಮಾತನಾಡ್ತಾ ಇರಬೇಕಾದ್ರೆ, ಇವತ್ತು ಕಲಬುರಗಿ ಜಿಲ್ಲೆ ಅಪ್ಪ ಮಗ ಪ್ರಿಯಾಂಕಾ ಖರ್ಗೆಜಿಯವರು, ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಇವ್ರದ್ದೇನು ಜಾಗೀರಾದಂತ ಕೇಳ್ತೀಯ? ಕಲಬುರಗಿ ಜಿಲ್ಲೆ ಯಾರಪ್ಪಂದು ಅಂತ ಮಾತಾಡ್ತೀಯ? ಇವತ್ತು ನನಗೆ ಬರಲಿಕ್ಕೆ ಇಲ್ಲಿ ನಿರ್ಬಂಧನ ಹೇರಿದ್ದಾರೆ, ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಹೆದರಿಕೆ ಇದೆ ನನ್ನನ್ನು ಕಂಡ್ರೆ, ಅವರೊಬ್ಬ ಪುಕ್ಕಲು ಅಂತ ಹೇಳಿ ಮಾತಾಡ್ತಾ ಇಲ್ಲ. ಅರೆ ಚಕ್ರವರ್ತಿ ಸೂಲಿಬೆಲೆ, ನಿನ್ನಂಥ ಚಕ್ರವರ್ತಿ 100 ಜನ ಸೂಲಿಬೆಲೆ ಬಂದರೂ ಕೂಡ ಪ್ರಿಯಾಂಕಾ ಖರ್ಗೆ ಎಂದೂ ಹೆದರೋರಲ್ಲ, ಹೆದರೋ ಜಾಯಮಾನನೇ ಅವ್ರದಲ್ಲ. ನೀ ಒಬ್ಬ ಬಾಡಿಗೆ ಭಾಷಣಕಾರ, ನಿನ್ನ ಮಾತಿಗೆ ಯಾರು ಹೆದರ್ತಾರೆ? ಇವತ್ತು ಕರ್ನಾಟಕದಲ್ಲಿ ಏನು ಕಳೆದ ಸರ್ಕಾರದಲ್ಲಿ ನಡೆದಂಥ ಹಗರಣಗಳು, ಇವತ್ತು PSI ಹಗರಣ, ಬಿಟ್ ಕಾಯಿನ್ ಹಗರಣ, ಬೋವಿ ವಡ್ರ ಗಂಗಾ ಕಲ್ಯಾಣ ನಿಗಮದ ಹಗರಣ, ಇವತ್ತು ಕಳೆದ ಸರ್ಕಾರದ 40%. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.